ನಿಮ್ಮ ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ, ಗ್ರೋತ್ ಆಗ್ತಾ ಇಲ್ಲ, ನಿಮ್ಗೆ ಹಣ ಬರ್ತಾ ಇದೆ, ಉಳ್ಸಕ್ ಆಗ್ತಾ ಇಲ್ಲ. ಸೊ ಈ ರೀತಿ ಎಲ್ಲ ನಿಮ್ಮ ಜೀವನದಲ್ಲಿ ಆಗ್ತಿದೆ ಅಂದ್ರೆ ಅರ್ಥ ಏನು ಗೊತ್ತಾ? ಅಭಿವೃದ್ಧಿ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಇವಾಗ ಏನು ಸೀರೀಸ್ನ ಮಾಡ್ಕೊಂಡು ಬರ್ತಾ ಇದೀವಿ, ಪ್ರತಿಯೊಂದು ಕ್ರಿಸ್ಟಲ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ, ಯಾವ ರೀತಿ ಪ್ರತಿಫಲವನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಸೊ ಅದೇ ರೀತಿ ಯಾವ ರೀತಿ ರೆಮಿಡಿಯಾಗಿ ಕೂಡ ಅದನ್ನು ಬಳಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದೆ. ಸೊ ಇವತ್ತು ನಾನು ಮಾತಾಡೋದಾದರೆ, ಎಲ್ಲೋ ಒಂದು ಕಡೆ ನಿಮ್ಮ ಜೀವನದಲ್ಲಿ ಏಳಿಗೆ ಆಗ್ತಾ ಇಲ್ಲ, ಗ್ರೋತ್ ಆಗ್ತಾ ಇಲ್ಲ, ಪ್ರಮೋಷನ್ ಬರ್ತಾ ಇಲ್ಲ, ಅಥವಾ ನಿಮ್ಗೆ ಹಣ ಬರ್ತಾ ಇದೆ, ಉಳ್ಸೋಕ್ಕಾಗ್ತಾ ಇಲ್ಲ. ಸೊ ಈ ರೀತಿ ಎಲ್ಲ ನಿಮ್ಮ ಜೀವನದಲ್ಲಿ ಆಗ್ತಿದೆ ಅಂದರೆ ಅರ್ಥ ಏನು ಗೊತ್ತಾ? ಎಲ್ಲೋ ಒಂದು ಕಡೆ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಈ 3 ಮತ್ತು 4 ನಂಬರು ಮಿಸ್ ಆಗ್ತಿದೆ ಅಂತ ಅರ್ಥ. ಸೊ ಯಾರ ಡೇಟ್ ಆಫ್ ಬರ್ತಲ್ಲಿ ಎಲ್ಲ ನಂಬರ್ ಇರೋಕ್ಕಂತೂ ಸಾಧ್ಯ ಇಲ್ಲ. ಒಂದು ಡೇಟ್ ಆಫ್ ಬರ್ತ್ ಎಕ್ಸಾಂಪಲ್ನೇ ಕೊಡ್ತೀನಿ, ಅಬ್ಸರ್ವ್ ಮಾಡಿ. 5-9-1982 ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವ್ಯಾವ ನಂಬರ್ಸ್ ಇದೆ? 5 ಇದೆ, 9 ಇದೆ, 1 ಇದೆ, 8 ಇದೆ, 2 ಇದೆ. ಸೊ ಇಷ್ಟನ್ನ ಬಿಟ್ಟರೆ ಬಾಕಿ ಎಲ್ಲ ನಂಬರ್ಗಳು ಮಿಸ್ ಆಗ್ತಿದೆ. ಸೊ ಅದರಲ್ಲಿ ಪ್ರಾಮಿನೆಂಟಾಗಿ ನೋಡೋದಾದರೆ 3 ಇಲ್ಲ, 4 ಇಲ್ಲ. ಸೊ ಇಷ್ಟು ನಂಬರ್ಗಳು ಮತ್ತು 7ನೇ ನಂಬರ್ ಇಲ್ಲ. ಬಟ್ 3, 4 ಇಲ್ಲದೆ ಇರೋದಕ್ಕೆ ಯಾವ ರೀತಿ ಪ್ರತಿಫಲವನ್ನು ಪಡ್ಕೊಳ್ಳೋದು, ಅಥವಾ ಯಾವ ರೀತಿ ಆ ಕೊರತೆನ ನಮ್ಮ ಜೀವನದಲ್ಲಿ ನೀಗಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸ್ನೇಹಿತರೆ. 3, 4 ಮಿಸ್ ಆದಾಗ ನಮ್ಮ ಜೀವನದಲ್ಲಿ ಗ್ರೋತ್ ಮಿಸ್ ಆಗುತ್ತೆ ಅಂತಂದೆ. ಇವತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಒಂದು ಗಾಳಿಪಟ ಮೇಲೆ ಆರಬೇಕಾದ್ರೂ ಏನು ಬೇಕು ಅದಕ್ಕೆ? ಎಲ್ಲದಕ್ಕಿಂತ ಮುಖ್ಯವಾಗಿ ಗಾಳಿ ಬೇಕದಕ್ಕೆ ಅಲ್ವಾ? ನಿಮ್ಮ ಹತ್ರ ಎಷ್ಟೇ ದೊಡ್ಡ ಪಟ ಇರಲಿ, ದಾರ ಇರಲಿ, ಎಲ್ಲ ಇದ್ರೂ ಕೂಡ ನಿಮ್ಮಲ್ಲ ಗಾಳಿನೇ ಇಲ್ಲ ಅಂದರೆ ಅದು ಟೇಕ್ ಆಫ್ ಎಲ್ಲ ಆಗುತ್ತೆ. ಸೊ ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಂದು ಏಳಿಗೆ ಆಗಬೇಕು, ಒಂದು ಗ್ರೋತ್ ಆಗಬೇಕಾದ್ರೆ ಆ ವುಡ್ಡಿನ ಅಂಶ ತುಂಬ ಮುಖ್ಯ. ಸೊ ಇವತ್ತು ನಾನು ತೋರಿಸ್ತಾ ಇರೋವಂಥದ್ದು ಒಂದು ಸ್ಫಟಿಕ ಮತ್ತು ರುದ್ರಾಕ್ಷಿಯ ಕಾಂಬಿನೇಷನ್ ಬ್ರೇಸ್ಲೆಟ್. ಕ್ಲಿಯರ್ ಕ್ವಾರ್ಟ್ಸ್ ವಿತ್ ರುದ್ರಾಕ್ಷ ಬ್ರೇಸ್ಲೆಟ್ ಅಂತ ಕರಿತೀವಿ ಇದನ್ನು. ಸೊ ಈ ರೀತಿ ಒಂದು ಬ್ರೇಸ್ಲೆಟ್ನ ಧರಿಸ್ಕೊಳ್ಳೋದ್ರಿಂದ ಭಾಳ ಅದ್ಭುತವಾಗಿ ನಿಮ್ಮಲ್ಲಿ ಇದು ಮಾಸ್ಟರ್ ಬ್ರೇಸ್ಲೆಟ್ ಅಂತಲೂ ಕರೆದಿದ್ದೇನೆ ಅದನ್ನು, ಕ್ಲಿಯರ್ ಕ್ವಾರ್ಟ್ಸನ್ನ. ಅದ್ರ ಜೊತೆಯಲ್ಲಿ ಒಂದು ರುದ್ರಾಕ್ಷಿ ಬ್ರೇಸ್ಲೆಟ್ನ ಧರಿಸ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಅದ್ಭುತವಾದಂಥ ಒಂದು ಶಕ್ತಿನ ಜನ್ರೇಟ್ ಮಾಡ್ಬೋದು. ಇದು ನಿಮ್ಮ ಕಾನ್ಫಿಡೆನ್ಸ್ ಕೊಡುತ್ತೆ, ನಿಮಗೊಂದು ಗ್ರೋತ್ ಕೊಡುತ್ತೆ. ರುದ್ರಾಕ್ಷಿ ಅಂದರೆ ಏನು? ರುದ್ರ ಅಂದರೆ ಏನಿಲ್ಲ, ಶಿವ ಅಂತ ಹೇಳ್ತೀವಿ. ಆ ಅಕ್ಷಿ ಅಂತಂದರೆ ಶಿವನ ಕಣ್ಣಿಂದ ಬಂದಿರೋವಂಥ ಒಂದು ಕಣ್ಣೀರ ಅಂಶ ಇದು ರುದ್ರಾಕ್ಷಿ ಅಂತ ಹೇಳ್ತೀವಿ. ಅಂದರೆ ಎಷ್ಟು ಪ್ಯೂರಿಟಿ ನೋಡಿ ಇದರಲ್ಲಿ, ಎಷ್ಟು ಒಂದು ನಿಮ್ಮಲ್ಲಿ ಒಂದು ಸ್ಪಿರಿಚುವಲ್ ಲೆವೆಲ್ಗೆ ಕನೆಕ್ಟ್ ಮಾಡುತ್ತೆ, ನಿಮ್ಮ ಬಾಡಿನ ಕ್ಲೆನ್ಸ್ ಮಾಡುತ್ತೆ, ನಿಮ್ಮ ಲೈಫಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ಏಳಿಗೆನ ಕೊಡುತ್ತೆ ಇದು. ಸೊ ಯಾರಿಗೆಲ್ಲ ಆ 3, 4 ನಂಬರ್ ಮಿಸ್ ಆಗ್ತಿದೆ ಮತ್ತು ನಿಮ್ಮ ಲೈಫಲ್ಲಿ ಏನೋ ಒಂದು ಗ್ರೋತ್ ಕಮ್ಮಿ ಆಗ್ತಿದೆ ಅಂತಂದರೆ ಇದೊಂದು ಬ್ರೇಸ್ಲೆಟ್ನ ಧರಿಸ್ಕೊಳ್ಳಿ, ನಿಮ್ಮಲ್ಲಿ ಒಂದು ಅದ್ಭುತವಾದೊಂದು ಶಕ್ತಿ ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಬಟ್ ತುಂಬ ಜನಕ್ಕೆ ಏನು ಗೊತ್ತಾ, ನಾವು ರುದ್ರಾಕ್ಷಿ ಧರಿಸ್ಬೋದಾ ಅಂತ ಕೆಲವ್ರಿಗೆ ಡೌಟ್ ಇರುತ್ತೆ ನೋಡಿ. ಇದು ಬಂದ್ಬಿಟ್ಟು ಒಂದು ಪಂಚಮುಖಿ ರುದ್ರಾಕ್ಷಿ ಅಂತ ಹೇಳ್ತೀವಿ. ಈ ಪಂಚಮುಖಿ ರುದ್ರಾಕ್ಷಿಗೆ ಅಷ್ಟೊಂದು ನಿಯಮ ನಿಷ್ಠೆ ಇಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಪಂಚಮುಖಿ ರುದ್ರಾಕ್ಷಿನ ಧರಿಸ್ಬೋದು. ಸೊ ಯಾವುದೇ ರೀತಿ ನಿಯಮ ನಿಷ್ಠೆ ಇಲ್ಲ. ಬಟ್ ಇದಲ್ದಿರ ಬೇರೆ ರುದ್ರಾಕ್ಷಿನ ಧರಿಸ್ಬೇಕಾದ್ರೆ ನೀವು ಕೆಲವೊಂದು ನಿಯಮ ನಿಷ್ಠೆಗಳನ್ನ ಪಾಲಿಸಬೇಕಾಗ್ತದೆ. ಯಾವುದೇ ರೀತಿ ಜಾಗಗಳಿಗೆ, ಕೆಲವೊಂದು ಜಾಗಗಳಿಗೆ, ಅಥವಾ ನೀವು ನಾನ್ ವೆಜ್ ಸೇವನೆ ಮಾಡಿದಾಗ ಅದನ್ನೆಲ್ಲ ಬಳಸಬಾರ್ದು. ಅದನ್ನೆಲ್ಲ ಆ ಜಾಗಗಳಿಗೆ ಸಾವಾಗಲಿ, ಒಂದು ನೋವಾಗಲಿ, ಅಥವಾ ಇನ್ನೊಂದು ಏನೋ ಮೈಲಿಗೆಗಾಗಲಿ, ಆ ಥರ ಜಾಗಗಳಲ್ಲಿ ಅದೆಲ್ಲ ಇರಬಾರ್ದು ಅಂತ ಹೇಳ್ತೀವಿ. ಸೊ ಇದನ್ನು ಧರಿಸ್ಕೊಂಡು ನಿಮ್ಗೆ ಅಂಥ ನಿಯಮ ನಿಷ್ಠೆ ಇರೋದಿಲ್ಲ. ಒಂದು ಜೀವನದಲ್ಲಿ ಒಂದು ಗ್ರೋತ್ ಆಗಲಿ, ಒಂದು ಏಳಿಗೆ ಆಗಲಿ ತುಂಬ ಸುಲಭ ರೀತಿಯಲ್ಲಿ ಪಡ್ಕೊಳ್ಳೋದು ಅಂತಂದರೆ ಈ ಒಂದು ಬ್ರೇಸ್ಲೆಟ್ನ ಧರಿಸ್ಕೊಂಡು ಆ ರೀತಿ ಪ್ರತಿಫಲನ ಪಡ್ಕೊಬೋದು. ಸೊ ಇವತ್ತಿನ ಸಂಚಿಕೆಯಲ್ಲಿ ಒಂದು ಅದ್ಭುತವಾದ ರೆಮಿಡಿನ ತಿಳಿಸ್ಕೊಡ್ತಿದ್ದೀನಿ. ಸಾಕಷ್ಟು ಜನರೊಂದಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಸ್ನೇಹಿತರೆ, ವಂದನೆಗಳು.